ಕಾಂತಾರ ಫಸ್ಟ್ ಫಿಲಿಮ್ ಅನ್ನು ನೋಡಿದ್ದೆ. ಅವಾಗ ಭಾಳ ಇಂಟ್ರೆಸ್ಟ್ ಆಗಿತ್ತು. ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಒಂದು ಅದ್ಭುತವಾದಂತ ಚಲನಚಿತ್ರ ಬಿಡುಗಡೆಯಾಗಿದೆ. ಆಮೇಲೆ ಮತ್ತೆ ಕಾಂತಾರ 2 ಚೆನ್ನಾಗಿ ಬಂದಿದೆ ಅಂತೇಳಿ ನಾವು ಕೇಳ್ಕೊಂಡು ಫ್ಯಾಮಿಲಿ ಸಮೇತವಾದೀವಿ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿರ್ತಕ್ಕಂಥ ರಿಷಬ್ ಶೆಟ್ಟಿ ಅವ್ರ ಪಾತ್ರ ಆಗಿರ್ಬೋದು, ಅವ್ರ ಜೊತೆ ಅಭಿನಯಿಸಿದವ್ರ ಪಾತ್ರ ಆಗಿರ್ಬೋದು, ಬಹಳ ಚೆನ್ನಾಗಿ ಪಾತ್ರವನ್ನು ಮಾಡಿದ್ದಾರೆ. ಮತ್ತು ಕರಾವಳಿ ಭಾಗದಲ್ಲಿ ಇರ್ತಕ್ಕಂಥ ದೈವದ ಬಗ್ಗೆ ಪ್ರತಿಯೊಂದು ಏನಪ್ಪಾ ಅಂದ್ರೆ ಶೋ ಫುಲ್ ಆಗ್ತಾ ಇದೆ, ಟಿಕೆಟ್ ಸಿಗ್ತಾ ಇಲ್ಲ. ಇಡೀ ವಿಶ್ವದಲ್ಲೇ ಆ ಚಲನಚಿತ್ರವನ್ನ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇದು ನನಗಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ. ಕನ್ನಡ ಚಿತ್ರರಂಗದಲ್ಲಿ ಇಂಥ ಚಿತ್ರಗಳ ಬಂದಿದ್ದನ್ನು ನೋಡಿ ಬಹಳ ಖುಷಿ ಅನಿಸ್ತು. ಅದು ಎಷ್ಟು ಬೇಕೋ ಅಷ್ಟು ಕಾಮಿಡಿಯನ್ನು ಮಾಡ್ಕೊಂಡಿದ್ದಾರೆ. ಅವರು ಅದ್ಭುತವಾದಂತ ಒಳ್ಳೆಯ ಚಲನಚಿತ್ರವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಹಾಡಿನ ಸನ್ನಿವೇಶವನ್ನು ನೋಡಿದಾಗ ಸಹಿತ ಬಹಳ ಚೆನ್ನಾಗಿ ಚಿತ್ರೀಕರಣವನ್ನು ಮಾಡಿದ್ದಾರೆ. ಇಲ್ಲಿವರೆಗೆ ಬಂದಿರತಕ್ಕಂಥ ಕನ್ನಡ ಚಿತ್ರಗಳೇ ಬೇರೆ, ಈಗ ಬಂದಿರತಕ್ಕಂಥ ಕಾಂತಾರ ಒಂದು ಹೊಸ ಅವತರಣಿಕೆಗೆ ಕಾರಣವಾಗಿದೆ. ನಮ್ಮ ಕರ್ನಾಟಕದವರು, ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ತುಂಬ ಕನ್ನಡಿಗರು ಇನ್ನು ಇಂಥ ಒಂದು ಚಿತ್ರವನ್ನು ತೆಗಿತಾ ಇದ್ದಾರೆ ಅಂತಕ್ಕಂಥದ್ದನ್ನು ಭಾಳ ಹೆಮ್ಮೆಯಿಂದ ಬೇರೆ ದೇಶದಲ್ಲಿ ಸಹಿತ ಸಿನಿಮಾವನ್ನು ನೋಡ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಒಂದು ಟಿಕೆಟ್ ಬುಕ್ಕಿಂಗ್ ಮಾಡಬೇಕಾದ್ರೆ ಸುಮಾರು ಒಂದು 4 ಗಂಟೆ ಮುಂಚೆ ಮಾಡಿದಾಗ ಮಾತ್ರ ಟಿಕೆಟ್ ಸಿಗ್ತಾ ಇದ್ದಾವೆ. ಆ ರೀತಿಯಾಗಿ ಜನಸಾಗರ ಹರಿದು ಬರ್ತಾ ಇದೆ ಆ ಮೂವಿ ವೀಕ್ಷಣೆ ಮಾಡಲಿಕ್ಕೆ. ಒಂದು ಕಲೆಕ್ಷನ್ ನಲ್ಲಿ ನಮ್ಮ ಕಾಂತಾರ ಚಿತ್ರ ಸುಮಾರು 1000 ಕೋಟಿ ಕ್ಲಬ್ ಸೇರೋದ್ರಲ್ಲಿ ಸಂದೇಹವಿಲ್ಲ ಅಂತ ಹೇಳಿಕೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಅಂಥ ಕಷ್ಟದ ಕಾಲದಲ್ಲಿ ಇಂಥ ಸಿನಿಮಾಗಳನ್ನ ತೆರೆಗೆ ತಂದಂಥ ರಿಷಬ್ ಶೆಟ್ಟಿ ಅವರಿಗೆ ನಾನು ಹ್ಯಾಂಡ್ಸಪ್ ಹೇಳಿಬಿಡ್ತೀನಿ. ಯಾಕಂದ್ರೆ ಹೇಳಲೇಬೇಕು. ಯಾಕಂದ್ರೆ ಇದು ಒಂದು ಕುಟುಂಬ ಸಮೇತವಾಗಿ ನೋಡುವಂತ ಮೂವಿ ಆಗಿದ್ದು, ನಮ್ಮ ಸಮೀಪದ ಮಾರುತಿ ಸಿನಿಪ್ಲೆಕ್ಸ್ ಮಹಾಲಿಂಗಪುರದಲ್ಲಿ ಬಹಳ ಅದ್ಭುತವಾದಂಥ ಚಿತ್ರಮಂದಿರವನ್ನು ಕಟ್ಟಿದ್ದಾರೆ. ನಿಜವಾಗ್ಲೂ ಓಂ ಸಂತ ಅವ್ರನ್ನ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅಲ್ಲಿ ಕಾಂತಾರ ಸಿನಿಮಾಕ್ಕೆ ಈಗ ಟಿಕೆಟ್ ಸಿಗುದಲ್ಲ, ಅಲ್ಲಿ ಕುಂಡ್ರಲಿಕ್ಕೆ ಜಾಗ ಸಿಗ್ತಾ ಇಲ್ಲ. ನಾವು ಕೂಡ ಮಹಾಲಿಂಪುರ, ನಮ್ಮ ಸಮೀಪದ ಮಹಾಲಿಂಪುರ ಮಾರುತಿ ಸಿನಿಮಾ ಚಿತ್ರಮಂದಿರಕ್ಕೆ ಹೋಗಿದ್ವಿ. ಆ ರೀತಿಯಾಗಿ ಜನಸಾಗರ ಹರಿದು ಬರ್ತಾ ಇದೆ ಆ ಮೂವಿ ವೀಕ್ಷಣೆ ಮಾಡಲಿಕ್ಕೆ. ಸುಮಾರು 715 ಆಸನಗಳನ್ನು ಉಳ್ತಕ್ಕಂಥ ಚಿತ್ರಮಂದಿರ ನಮ್ಮ ಕೋಳಿಗುಡ್ಡ ಅವರು ಆ ಚಿತ್ರಮಂದಿರವನ್ನು ಬಹಳ ವೈಶಿಷ್ಟ್ಯಪೂರ್ಣವಾಗಿ ಇಟ್ಟಿದ್ದಾರೆ. ಬಹಳ ಅಂದರೆ ಬಹಳ ಚೆನ್ನಾಗಿದೆ. ಆಮೇಲೆ ಅಲ್ಲಿ AC ಆಗಿರ್ಬೋದು, ಆಮೇಲೆ ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದು ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ. ಮಹಾಲಿಂಗಪುರದ ಮಾರುತಿ ಸಿನಿಪ್ಲೆಕ್ಸ್ನೇ ಹೋಗಿ ಆ ಸಿನಿಮಾ ನೋಡ್ರಿ, ಭಾಳ ಚೆನ್ನಾಗಿದೆ. ಅದರಲ್ಲಿ ವಿಶೇಷವಾಗಿ ಕಾಂತಾರ ಅಂತೂ ನೋಡಲಿಕ್ಕೆ ಭಾರಿ ಏನಂದ್ರೆ ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ಏನೋ ಘಟನೆ ಅನಿಸ್ತಾ ಇದೆ. ಅಂದರೆ ಅಲ್ಲಿ ಆ ರೀತಿ ಥಿಯೇಟ್ರ್ ಒಳ್ಳೆ ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಆ ಮಾರುತಿ ಸಿನಿಪ್ಲೆಕ್ಸ್ನಲ್ಲಿ ಈ ಚಿತ್ರ ನೋಡಿದರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾರಾದರೂ ಹೋಗೋರಿದ್ದರೆ ನಮ್ಮ ಸಮೀಪದ ಮೂಡಲಿಗೆ ಅವರು ಓಮ್ಸ್ ಅಂತ ಇದ್ದಾರೆ, ಅವರು ಟಿಕೆಟನ್ನು ರಿಸರ್ವೇಷನ್ ಮಾಡಿಕೊಡ್ತಾರೆ. ಕಾಂತಾರ ಚಿತ್ರದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ಹೇಳ್ತಾ, ಮಾಲಿಂಗ್ಪುರ್ ಮಾರುತಿ ಸಿನಿಪ್ಲೆಕ್ಸ್ ಟಾಕೀಸ್ಗೆ ಹೋಗಬೇಕು, ಸಿನಿಮಾ ನೋಡ್ಬೇಕು ಅನ್ನೋರಿದ್ರೆ ಅಂದರೆ ನಮ್ಮ ಓಮ್ಸ್ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಈ ಸಂದರ್ಭದಾಗ ನಾನು ಹೇಳ್ತೀನಿ.